ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರ ವಾಸ್ತವ ಸಂಖ್ಯೆಗಳು ಅಭ್ಯಾಸ 1 ಅಂದ್ರ ಮೂರನೇ ಲೆಕ್ಕವನ್ನ ತಿಳಿಸ್ಕೊಡ್ತೇನೆ. ಹಿಂದಿನ ತರಗತಿಯಲ್ಲಿ ಏನಪ್ಪಾ ಅಂದ್ರ ಎರಡನೇ ಮೇನ್ ತಕ್ಕ ನಿಮ್ಗ ಲೆಕ್ಕಗಳನ್ನ ತಿಳಿಸಿನಿ. ಇವತ್ತನೇ ಮೇನ್ದಾಗ ಮೂರನೇ ಮೇನ್ ಲೆಕ್ಕ ತಿಳಿಸ್ಕೊಡ್ತೀನಿ ನೋಡ್ರಿ. ಲೆಕ್ಕ ನೋಡ್ರಿ, ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ವಿಧಾನದಿಂದ ಕಂಡುಹಿಡಿಯಿರಿ. ಒಟ್ಟ 3 ಲೆಕ್ಕ ಕೊಟ್ಟ ನೋಡ್ರಿ. ಮೊದಲನೇ ಲೆಕ್ಕ ಹೆಂಗ್ ಮಾಡ್ಬೇಕನ್ನ ನೋಡ್ರಿ. ಏನ್ ಕೊಟ್ಟನ? 12, 15 ಮತ್ತು 21. ಈ ಮೂರದ್ದು ಏನ್ ನೋಡಕಪ್ಪ ಅಂದ್ರ ನಾವು ಲಸವನ್ನ ತೆಗೆದುಕೊಳ್ಬೇಕು. ಫಸ್ಟ್ 12 ಲಾಸ ನೋಡ್ರಿ. ಓಕೆ, 2 6 12, 2 3 6, 3 1 3. ಡನ್ನ. ಓಕೆ, 12 ಅವಿಭಾಜ್ಯ ಅಪವರ್ತನೇನು 2. ಓಕೆ, 2 2 ಅವ ಅಂದ್ರ 2 ಸ್ಕ್ವಯರ ಇಂಟು 3 ಈ ರೀತಿ ಬರ್ಕೋಬೇಕು ಇದನ್ನ. ನೆಕ್ಸ್ಟ್ ಯಾವುದು? 15 ನೋಡ್ರಿ. 15 ಬೆಸ್ ಸಂಖ್ಯೆ ಮ್ಯಾಗ ಇದು 3 ಹಚ್ಚುತ್ತ ನೋಡ್ರಿ. 3 5 15. ಓಕೆ, 5 1 5. ಓಕೆ, ಇದ್ರದ್ದು ಎಷ್ಟು? 15ರ ಅಪವರ್ತನ ಏನೇನ್ ಬರ್ತಾವ? 3 ಇಂಟು 5. ಓಕೆ, ನೆಕ್ಸ್ಟ್ 21ನೇದು. ಓಕೆ, 21. 3 7 21, 7 1 7. ಡನ್ನ. ಇದ್ರ ಅಪವರ್ತನ ಬರ್ಕೋರಿ 21 ಏನೇನ್ ಬರ್ತದ? ಓಕೆ, 3 ಇಂಟು 7. ಈಗ ಇದ್ರ ಮಾಸವನ್ನ ಕಂಡುಹಿಡಿಯಬೇಕು. ಮಾಸ ಅಂದ್ರೇನು? ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರ ಮಾಸ ಮಾಸ ಅಂದ್ರೆ ಏನ್ ಬಟ? ಈ ಮೂರಲ್ಲಿ ಕಂಡು ಬರುವಂತ ಸಾಮಾನ್ಯ ಅಪವರ್ತನ ನೋಡ್ರಿ. 3 3 3. ಓಕೆನಾ? 3 3 ಅಂದ್ರ ಮಾಸ 3 ಆಗ್ತದ. ಇಲ್ಲಿ ಘಾತಾಂಕ ಸಣ್ಣ ಇದ್ದಿ ಬರ್ಕೋ. ಘಾತ 1 ಅದ, ಘಾತ 1 ಅದ, ಘಾತ 1 ಅದ. ಘಾತಾಂಕ ಸಣ್ಣ ಇದ್ದಿದ್ದು ಮಾಸ ಬರ್ಕೋಕ್, ಮತ್ ಘಾತಾಂಕ ದೊಡ್ಡಿದ್ದು ಲಾಸದ ಬರ್ಕೋಕಿ. ಈಗ ಲಾಸ ನೋಡ್ರಿ, ಲಘುತ್ತಮ ಸಾಮಾನ್ಯ ಅಪವರ್ತನ. ಲಾಸ ಅಂದ್ರೆ ಏನು? ಉಳಿದೆಲ್ಲ ಅಪವರ್ತನಗಳು, ಈ ಉಳಿದೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಏನೇನು? 2 3 5 7. ಓಕೆನಾ? ಡನ್. ಈಗ ಘಾತಾಂಕ ದೊಡ್ಡಿರುವಂತ ಸಂಖ್ಯೆ ಯಾವುದು? ಇದದ, ಅದು ಘಾತಾಂಕ ದೊಡ್ಡಿರುವ ಸಂಖ್ಯೆ ಬರ್ಕೋಕೆ 2 ಸ್ಕ್ವಯರ್. ಓಕೆ, 2 2 4, 3 5 15 ಇಂಟು 7. ಓಕೆ, 15 15 13 13 15 4 60 ಇಂಟು ಎಷ್ಟು? 7. ಸಾರಿ, ಇಲ್ಲಿ 17 ಆಗ್ಯದ. 7 ಎಷ್ಟಾಯ್ತು? 60 ಇಂಟು 7 ಮಾಡ್ರಿ ನೋಡ್ರಿ. 60 ಇಂಟು 7, 7 0 0, 7 5 30, 7 42. ಓಕೆ, 420 ಆನ್ಸರ್. ಇದ್ರಲ್ಲ ಸ ಎಷ್ಟಪ್ಪ ಅಂದ್ರೆ 420. ಓಕೆ, ಇನ್ ಎರಡನೇ ಲೆಕ್ಕ ನೋಡ್ರಿ. ಏನದ ಎರಡನೇದು? 17 23 ಮತ್ತ 29. ಓಕೆನಾ? ಇದ್ರ ನೋಡ್ರಿ, ಮೊದಲು 17 ಕಂಡಿಡ್ಕೋರಿ. 17. ಓಕೆ, 17 1 17 ಹೋಯ್ತಾ? ನೆಕ್ಸ್ಟ್ 23 23 1 23, 23 1 23. ನೆಕ್ಸ್ಟ್ 29 29 29 1 29. ಅಂದ್ರ ಇದ್ರ ಮಾಸ ಒಂದೇ ಬರ್ತಾವ ನೋಡ್ರಿ. ಮ ಸ ಎಷ್ಟು ಬಂತು? ಒಂದೇ ಬಂತು. ಓಕೆ, ನೆಕ್ಸ್ಟ್ ಲಾಸ ಮಾಡ್ಕೋರಿ. ಲ ಸ ಲಾಸ ಏನು? ಅದೇ 17 ಮತ್ತೇನು ಮೊದಲ ಇಂಟು 23 ಇಂಟು 29. ಈ 3 ಇಂಟು ಮಾಡಿ ಎಷ್ಟು ಬರ್ತಾವಪ್ಪ ಅಂದ್ರ 11,339 ಬರ್ತಾ ಆನ್ಸರ್. ಇದು 11,339 ಆನ್ಸರ್ ನೋಡ್ರಿ. ಇದಿಷ್ಟು ಲೆಕ್ಕ ನೋಡ್ರಿ. ಮೊದಲನೇ ಲೆಕ್ಕ ಇದು, ಮೊದಲನೇ ಲೆಕ್ಕ ಅದ. ಓಕೆ, ಇದು ಎರಡನೇ ಲೆಕ್ಕ. ಇನ್ನು ಮೂರನೇ ಲೆಕ್ಕ ನೋಡ್ರಿ. ಮೂರನೇ ಲೆಕ್ಕ ಕ್ವಶನ್ ಏನಿತ್ತು ನೋಡ್ರಿ. ಮೂರನೇ ಏನೇನಿತ್ತಪ್ಪ ಅಂದ್ರ 8 9 25 ಇದು ಕಂಡ್ಲಿಕ್ಕೋಬೇಕು ಈಗ ನಾವು. ಓಕೆ, ಈ 3. ಓಕೆ, 8 8 ನೋಡ್ರಿ. 2 4 8, 2 2 4, 2 1 2. ಓಕೆನಾ? ಅಂದ್ರ 3 ಅವ. ಅಂದ್ರ 8ರ ಅಪವರ್ತನ ಏನೇನು? 3 2 3 ಅವ. 2 ಎಷ್ಟವ? 3. ಓಕೆ, 3 ಬಡ್ದು 3 ಕ್ಯೂಬ್ ಬಡ್ದು 2 ಕ್ಯೂಬ್ ಬಡ್ದು ಈ 9. ಓಕೆ, 3 3 9, 3 1 3. ಓಕೆ, 9ರ ಬಂತು 3 ಇಂಟು 3 3 ಸ್ಕ್ವಯರ್. ಓಕೆ, ನೆಕ್ಸ್ಟ್ 25. ಓಕೆ, 5 5 25, 5 1 5. ಓಕೆನಾ?
ಅಂದ್ರೆ 25 ಅಪವರ್ತನೇನು 5 ಸ್ಕ್ವಯರ್. ಓಕೆ, ಇದರ ಲಸ ಏನ್ ಬರ್ತಾವ ನೋಡ್ರಿ. ಓಕೆ, ಇದ್ರ ಫಸ್ಟ್ ಮಾಸ ಅಲ್ಲ, ಮಾಸ ಇದ್ರ ಮಾಸ ನೋಡ್ರಿ, ಒಂದ್ 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 ಏನ್ ಬರ್ತಾವಪ್ಪ ಅಂದ್ರೆ ಒಂದೇ ಬರ್ತಾವ, ಮೂರದ್ದು ಏನ್ ಬರ್ತಾವ ಒಂದೇ ಬರ್ತಾವ. ಈಗ ಲ ಸ ಅಂದ್ರೆ ಉಳಿದ ಅಪವರ್ತನ ಏನೇನು 2 3 5. ಓಕೆ, ಇರೋ ದೊಡ್ಡ ಇದಿ ಬರ್ಕೋಬೇಕು. ದೊಡ್ಡ ಯಾವ್ಯಾವ ಸ್ಕ್ವಯರ್ ಸ್ಕ್ವಯರ್ 2. ಓಕೆನಾ, ಬರ್ಕೊಂಡ್ರಿ. ಈಗ ಎರಡು ಕ್ಯೂಬ್ ಏನತ್ತ 8 ಆಯ್ತದ, 3 ಸ್ಕ್ವೇರ್ ಆಯ್ತು 9 ಆಯ್ತದ, 5 ಎಷ್ಟೈತ 25 ಆಯ್ತದ. ಈ 3 ಇಂಟು ಮಾಡಿ ಎಷ್ಟು ಬರ್ತಪ್ಪ ಅಂದ್ರ 1800 ಬರ್ತದ. ಎಷ್ಟಪ್ಪ ಅಂದ್ರ 1800 ಬರ್ತದ. ಇವು 3 ಲೆಕ್ಕ ಅದು. ಇವು ಮೂರನೇ ಮೇನ್ ಲೆಕ್ಕಗಳು ನೋಡ್ರಿ, ಇವು ಮೂರನೇ ಮೇನ್ ಲೆಕ್ಕ ಅದು. ಈಗ ನೆಕ್ಸ್ಟ್ ಲೆಕ್ಕ ನೋಡ್ರಿ, ಈಗ ಮೂರನೇ ಮೇನ್ ಲೆಕ್ಕ ಮುಗಿತಿ. ನಾಲ್ಕನೇ ಮೇನ್ ಲೆಕ್ಕ ನೋಡ್ರಿ, 306 657ರ ಮಾಸ 9 ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ. ನೋಡ್ರಿ, ಲಸ ಕಂಡುಹಿಡಿಬೇಕಾ, ಲಸ ಇಸ್ ಈಕ್ವಲ್ ಟು ಮಾಸ ಏನೇನ್ ಕೊಟ್ಟ ನೋಡ್ರಿ, 306 ಇಂಟು 657 ಆದ್ರೆ ಎಷ್ಟದ ಬೆಲೆ 9 ಡಿವೈಡೆಡ್ ಬೈ 9. 9 ಭಾಗಿಲೆ 306 ನೋಡ್ರಿ, ಇಲ್ಲಿ ನೋಡ್ರಿ 306 ಭಾಗಿಲೆ 9. 9 9 18 9 3 27 9 4 32. ಓಕೆ, 9 3 27. ಓಕೆ, ಈ ಕಡೆ ಒಂದು ತಗೋ 10 ಇತ್ತು, 10ದಾಗ 7 ಹೋದ್ರ 3 ಇಲ್ಲಿ 0 ಉಳಿತು. ಈಗ 6 ಇಳಿಸ್ಕೊಂಡು 9 4 36 34 36. ಓಕೆ, 36 ಬಂತ. ಎಷ್ಟು ಬಂತು 34 ಹಚ್ಚಿ ಭಾಗ ಹೋಯ್ತದು. ಓಕೆ, ಎಷ್ಟು 34 34 ಇಟ್ಕೊಂಡೆ ಇಂಟು 657. ಓಕೆ, 34 ಇಂಟು 657 ಮಾಡ್ರೆ ಎಷ್ಟು ಬರ್ತಾವಪ್ಪ ಅಂದ್ರೆ 2338 ಆನ್ಸರ್ ಬರ್ತದ. ನೆಕ್ಸ್ಟ್ 5ನೇ ಲೆಕ್ಕ ನೋಡ್ರಿ, ಎನ್ ಯಾವುದೇ ಬೆಲೆಗೆ 6n ಇದು 0ಯಿಂದ ಕೊನೆಗೊಳ್ಳಬಹುದೇ ಎಂದು ಪರೀಕ್ಷಿಸಿ. ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. ನೋಡ್ರಿ 6ನೇ ಮೇಲೆ ಲೆಕ್ಕ ಏನಾದ್ರು ನೋಡ್ರಿ ಚಂದ, ಇಲ್ಲಿ ನೋಡ್ರಿ. ಈಗ 0ಯಿಂದ ಕೊನೆಗೊಳ್ಳುವಂತ ಸಂಖ್ಯೆಗಳು ಯಾವ್ಯಾವು? ಫಸ್ಟ್ 0ಯಿಂದ ಕೊನೆಗೊಳ್ಳುವಂತ ಸಂಖ್ಯೆ ಯಾವುದು? 10 20 ಮತ್ತು 30 ಇನ್ನು 40. ಇವೆಲ್ಲ 50 60 ಇವೆಲ್ಲ 0ಲಿಂದ ಕೊನೆಗೊಳ್ತಾವ. ಇದು ನೋಡ್ಪ ಅಲ್ಲಿ 2 5 5 1 ಲಾಸ. ಓಕೆನಾ, ನೆಕ್ಸ್ಟ್ ಇದು ನೋಡ್ರಿ 2 10 2 5 5 1. ಓಕೆ, ನೆಕ್ಸ್ಟ್ 2 1 2 2 ಅಕಡೆ ಒಂದು ಹಾಕು 2 2 1 2 1 ಉಳಿತ ಕಡ 2 5. ಓಕೆ, 3 3 5 15 5 1 5. ಓಕೆನಾ, ನೆಕ್ಸ್ಟ್ 2 2 0 2 2 10 2 5 5 1 5. ನೋಡು, ಕಾಮನ್ ಆಗಿ ಏನೋ ಹೊಂಟವ. ಇಲ್ಲಿ 2 5 ಬಂದದ, ಇಲ್ಲಿ 2 5 ಬಂದದ, ಇಲ್ಲಿ ಕೂಡ 2 5 ಬಂದದ, ಇಲ್ಲಿ ಕೂಡ 2 5 ಬಂದ. ಅಂದ್ರ ಒಂದು 0ಲಿಂದ ಕೊನೆಗೊಳ್ಳತದಪ್ಪ ಅಂದ್ರ ಅದ್ರ ಅಪವರ್ತನ 2 ಮತ್ತು 5 ಆಗಿರ್ಲೇಬೇಕು. ಆವಾಗ ಮಾತ್ರ ಅದೊಂದು ಅಪವರ್ತನ ಸಂಖ್ಯೆ ಅಂತ ಅಂತೀವಿ. ಬಟ್ ಇಲ್ಲಿ 6 ಅಂತದ ಅಂದ್ರ 6 ಅಪವರ್ತನ ಏನಾಯ್ತದ, 6 ಅಪವರ್ತನ ಏನಾಯ್ತದ ನೋಡ್ರಿ, 2 3 3 1. ಇದ್ರೊಳಗ 2 ಒಂದೇ ಅದ, ಬಟ್ 5 ಇಲ್ಲ. ಅದಕ್ಕೆ ಇದೇನೊಂದು ಅಪವರ್ತನ ಆಗಲ್ಲ. ಅಂದ್ರ ಎನ್ ಇಂದ ಕೊನೆಗೊಳ್ಳುವುದಿಲ್ಲ. ಅದಕ್ಕೆ ಏನ್ ಬರಬೇಕು, 6n ಅವಿಭಾಜ್ಯ ಅಪವರ್ತನ 2 ಇಂಟು n. ಅದರಲ್ಲಿ 5 ಇದ್ದು 6n ಒಂದು ಅಪವರ್ತನ ಆಗಿಲ್ಲ. ಅಪವರ್ತನ ಆಗ್ಬೇಕಿತ್ತ ಏನ್ ಬೇಕಿತ್ಲಿ, 2 ಬೇಕಿತ್ತು, ಬಟ್ 2 ಇಲ್ಲ. ಅದಕ್ಕಾಗಿ ಏನ್ ಬರೆಯೋದು, ಒಂದು ಸಂಖ್ಯೆಯು 0 ಇಂದ ಕೊನೆಗೊಳ್ಳಬೇಕಾದರೆ ಅಪವರ್ತನ 2 ಮತ್ತು 5 ಹೊಂದಿರಬೇಕು. ಆದ್ದರಿಂದ 6n ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ. ಇಲ್ಲಿ ನೋಡ್ರಿ, ಎಲ್ಲ ಕಾಮನ್ ಏನ್ ಬಂದದ, ಎಷ್ಟು ಇಲ್ಲಿಗೆ 2 ಇಂಟು 5 2 5 ಎಲ್ಲ ನೋಡ್ರಿ 2 2 5 2 3 5 2 2 2 5 ಅಂದ್ರೆ 2 5 ಕಾಮನ್ ನಾವು. ಅದಕ್ಕ 0ದಿಂದ ಕೊನೆಗೊಳ್ಬೇಕಂದ್ರ 2 ಇಂಟು 5 ಅಪವರ್ತನ ಅಥವಾ 2 ಅಲ್ಲಿ 5 2 ಇರ್ಲೇಬೇಕು. ಅವಾಗ ಮಾತ್ರ ಅದು ಕೊನೆಗೊಳ್ತಾ, ಇಲ್ದ್ರ ಅದು 0ಲಿಂದ ಕೊನೆಗೊಳ್ಳದಂತ ಸಂಖ್ಯೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಲೆಕ್ಕ ಏನದ ನೋಡ್ರಿ, 6ನೇ ಲೆಕ್ಕ ಏನದ, 7 ಇಂಟು 11 ಇಂಟು 13 ಪ್ಲಸ್ 3 ಮತ್ತು 7 ಇಂಟು 6 5 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1
ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ಎಂದು ವಿವರಿಸಿ. ನೋಡು ಮೊದಲ ಏನು ಕೊಟ್ಟನವ ಬರ್ಕೋರ್ ಸಂಖ್ಯೆ ಏನೇನು ಕೊಟ್ಟಾನ. ಓಕೆ ಏನು ಕೊಟ್ಟಾನ 7 11 × 13 ಪ್ಲಸ್ 3. ಓಕೆ ಕಾಮನ್ ಏನಾಯ್ದ್ರೊಳಗ 13 ಅದ 13 ತಕೊಂಡೆ. ಓಕೆ ಏನು ಉಳಿತು ಈಗ ಏನು ಉಳಿತು ಸಾರಿ 17 ನೋಡ್ರಿ ಅದು 7 ಅಷ್ಟೇ 7 ಅಷ್ಟೇ ಸಾರಿ 7 × 11 ಇಂಟು ಈಗ 13 ಹೊರ ಹೋಗ್ಯದ ಅದಕ್ಕೆ 1 ಪ್ಲಸ್ 1. ಓಕೆ ಇಲ್ಲಿ 13 ಒಂದು ಸಾಮಾನ್ಯ ಅಪವರ್ತನವಾಗಿದೆ. ಏನದಪ್ಪ ಅಂದ್ರ 13 ಒಂದು ಸಾಮಾನ್ಯ ಅಪವರ್ತನ ಅದಕ್ಕೆ ಬರದು ಅದಕ್ಕೆ 7 × 11 × 13 ಪ್ಲಸ್ 3 ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಅದ ಇದೇ ಲೆಕ್ಕ ನೋಡ್ರಿ ಏನದ ಇದು. ಓಕೆ 7 × 6 × 5 × 4 × 3 × 2 × 1 ಪ್ಲಸ್ 5. ಇದ್ರೊಳಗೆ ಕಾಮನ್ ಏನ್ ಕಾಣತ್ತ 5 ಅದ. ಓಕೆ 5 ಹೊರ ತಕೊಂಡ 7 × 6 × 5 ಹೊರಗೆ 1 ಉಳಿತಾ 1 × 4 3 × 2 × 1 ಪ್ಲಸ್ ಇದು 1. ಓಕೆ ಇಲ್ಲಿ 5 ಒಂದು ಸಾಮಾನ್ಯ ಅಪವರ್ತನ ಆಗಿದೆ. ಓಕೆನಾ. ಆದ್ದರಿಂದ ಇವೆಲ್ಲ ಸಂಖ್ಯೆ ಒಂದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ಓಕೆ ನೆಕ್ಸ್ಟ್ ಲೆಕ್ಕ ನೋಡ್ರಿ ಏನದ 7ನೇ ಲೆಕ್ಕ ಇಂಪಾರ್ಟೆಂಟ್ ನೋಡ್ರಿ. ಒಂದು ಕ್ರೀಡಾಂಗಣದ ಸುತ್ತಲ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷವನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿದರೆ ಏಕಮುಖವಾಗಿ ಚಲಿಸುತ್ತಾರೆ. ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಅಂದ್ರೆ ಏನಪ್ಪಾ ಅಂದ್ರ ಸೋನಿ ಮತ್ತ ರವಿ ಅಂತಾರ ಸೋನಿ ಎಂಬಕಿ ಈ ಒಂದು ವೃತ್ತವನ್ನ ಪೂರ್ಣಗೊಳಿಸ್ಲಕ್ಕ 18 ನಿಮಿಷ ತೋತಾಳ ಸೋನಿ ಎಂಬಕಿ. ಬಟ್ ರವಿ ಎಂಬ ಏನ್ ಮಾಡ್ತಾನಂತ 12 ನಿಮಿಷವನ್ನು ತೋತಾನಂತ. ಮತ್ ಇವ್ರಿಬ್ಬರು ಒಂದೇ ಜಾಗ ಬಂದಾಗ ಇವ್ರಿಬ್ಬರು ಈ ಒಂದು ಸುತ್ತ ಹಾಕ್ಲಕ್ ಎಷ್ಟು ನಿಮಿಷ ತೋತಾರ ಇಬ್ಬರು. ಅವಾಗ ಅಂದ್ರ ಎರಡರ ಕಂಡಿಡ್ಬೇಕು ಏನ ಪಡ್ತಾನೆ ಕಂಡಿಡ್ಬೇಕು ಎರಡ್ರದು 18 ಮತ್ತ 12 ಕಂಡಿಡಿಬೇಕು ನೋಡ್ರಿ. 2 9 18 3 3 3 1. ಓಕೆ ಈಗ ಎರಡರದು. ಓಕೆ 2 6 2 3 3 1. ಓಕೆ ಇದೇನಾಯ್ತು 18 ಪಡ್ತಾನ 2 × 3 ಸ್ಕ್ವಯರ. ಇದ್ರ 12 ಏನಾಯ್ತು ನೋಡ್ರಿ 2 ಸ್ಕ್ವಯರ್ × 3. ಓಕೆ ಈಗ ಇದ್ರದೇನು ಇಂಟು ಮಾಡ್ರಿ. ಏನೇನ್ ಮಾಡ್ತ್ರಿ ಇಲ್ಲ ನೋಡ್ರಿ ಇಲ್ಲ ಮಾಡಿದ ನೋಡ್ರಿ ಲೆಕ್ಕ ಇಂಟು ಮಾಡ್ಕೊಂಡ್ರ ಈ ರೀತಿ ಬರ್ಕೊಂಡ್ರ ಈ ರೀತಿ ಆಗೋಣ. ಇದ್ರದ್ದು ಲಾಸ ಮಾಡ್ಬೇಕು ಎದ್ರದು 18 ಮತ್ತ 12. ಓಕೆ ಈಸ್ ಈಕ್ವಲ್ ಟು ಏನೇ ಪಡ್ತೊಳದವ 2 × 3. ನಮ್ಗೆ ಏನ್ ಗೊತ್ತ ದೊಡ್ಡದಿ ಬರ್ಕೋ 2 ಸ್ಕ್ವಯರ ಇದು 3 ಸ್ಕ್ವಯರ್. ಓಕೆ 4 3 3 3 3 9. ಓಕೆ 4 9 36. ಎಷ್ಟು ನಿಮಿಷ ತಗೋತಾವಪ್ಪ ಅಂದ್ರ 36 ನಿಮಿಷ ತೆಗೆದುಕೋತಾರ ಅವ್ರಿಬ್ಬರು. ಅದಕ್ಕೆ ಏನ್ ಬರೆಯಕಪ್ಪ ಅಂದ್ರೆ ಹಿಂಗ್ ಬರೆಯಬೇಕು 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ನೋಡ್ರಿ ನಿಮಗ ವಿಡಿಯೋ ಹೇಗ ಅನಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದ್ರ ಕಮೆಂಟ್ ಮಾಡ್ರಿ, ಪ್ಲೀಸ್ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ. ಇಲ್ಲಿ ಎಲ್ಲಾ ರೀತಿಯ 10ನೇ ತರಗತಿಯ ವಿಡಿಯೋಗಳು, 8ನೇ ತರಗತಿ ವಿಡಿಯೋ, 9ನೇ ತರಗತಿ ವಿಡಿಯೋ, ಆಲ್ KPSC PSI PC ಎಲ್ಲಾ ರೀತಿಯ ಮಾಹಿತಿ ನಮ್ಮ ವಿಡಿಯೋದಲ್ಲಿ ದೊರೆತವ. ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಕೊನೆ ನೋಡೋದಕ್ಕೆ ಥ್ಯಾಂಕ್ ಯು.